ಜನಗಳ ತೊಂದರೆ ಅಂದ್ರೆ ತುಂಬಾ ಆಗ್ತಾ ಇದೆ ಮೇಡಮ್. ಅದ್ರೇನು ಮೊದ್ಲು ಸಿಎಂ ಇರುವಾಗನೇ ಹಂಗಿತ್ತು ಅದು. ಅವಾಗಿಂದನೂ ಅವಾಗೂ ಒಂದು ಹಂಗೆ ಇರ್ತದೆ. ಯಾರು ತಗೊಂಡ್ ರೆಸ್ಪಾನ್ಸಿಬಲ್ ಅದು ಯಾರು ತಗೊಂಡಿಲ್ಲ. ಅದ್ ನೋಡೋಕೆ ಫುಲ್ ಎಲ್ಲ ಆಟಿನ MLA ಲೇಔಟ್ ಇಂದ ಅಫಿಷಿಯಲ್ ಅಂತ ಬರ್ತಾರೆ. ಅಲ್ಲಿ ನೋಡಿದ್ರೆ ಗೊಬ್ಬ ವಾಸನೆ ಅಲ್ಲಿಂದ ಅಲ್ಲಿ ಗಂಟ 200-300 ಕಿಲೋಮೀಟರ್ ಗಂಟ ಹೇಳ್ತಾನೆ ಇದೆ. ಆಗ ಪಕ್ಕದಲ್ಲಿ ಬೇರೆ ಡಿಫೆನ್ಸ್ ಕ್ವಾರ್ಟರ್ಸ್ ಇದೆ. ಅವ್ರು ಏನ್ ತಲೆ ಕೆಡ್ಸ್ಕೊಂತ ಇಲ್ಲ. ತುಂಬಾ ತೊಂದ್ರೆ ಮೇಡಮ್. ಅಲ್ಲಿಂದ ತುಂಬಾ ತೊಂದ್ರೆ ಇದೆ. ಆ ಗಾಡಿಯಲ್ಲಿ ಹೋಗಿ ಬರೋ ಅಲ್ಲಿಂದ ಅಲ್ಲಿ 200-300 ಕಿಲೋಮೀಟರ್ ಬರೀ ವಾಸನೆ ಅಲ್ಲಿ. ಆಮೇಲೆ ಲೈಟ್ಗಳ ಸ್ಟ್ರೀಟ್ ಲೈಟ್ಗಳು ಬೇರೆ ಇಲ್ಲ. ಯಾವ ಟೈಮಲ್ಲಿ ಏನಾಗ್ತದೆ ಯಾರು ಗೊತ್ತಲ್ಲ. ಹಳೆ ಗಾಡಿಗಳು ಇಲ್ಲದ ಕಸ ಎಲ್ಲ ಅಲ್ಲೇ ಹಾಕೋದು. ಈ ನಾನ್ ವೆಜ್ದು ಅದು ವೇಸ್ಟೇಜ್ ಇದೆಲ್ಲ ಕೋಳಿದು ಅದು ಇದು ಎಲ್ಲ ಅದು ಗೊಬ್ಬ ವಾಸನೆ ವಾಸನೆ ಇದೆ. ಅದೆಲ್ಲ ಅಫಿಷಿಯಲ್ ಏರಿಯಾ ಬೇರೆ. ಅಫಿಷಿಯಲ್ MLA ಲೇಔಟ್ ಪಕ್ಕದಲ್ಲಿ ಬೇರೆ. ಎಷ್ಟು ವರ್ಷದಿಂದ ಆ ತೊಂದರೆ ಇದೆ ಸರ್? ಮಿನಿಮಮ್ ಒಂದು 3 ವರ್ಷದಿಂದ ಹಂಗೆ ಇದೆ ಮೇಡಮ್. ಅದು ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲಾರ್ಗು ಮಾಡಿದ್ರು. ನಾವಂತೂ ಮಾಡಿಲ್ಲ. ನಮ್ ಕಷ್ಟ ಇದು ನಮ್ಮವರೆಲ್ಲ ಮಾಡಿದ್ದಾರೆ. ನಮ್ಮ ಏರಿಯಾವರು ಒಬ್ರು ರೆಸ್ಪಾನ್ಸಿಬಲ್ ಯಾರು ಇಲ್ಲ. ಅದ್ರ ಬಗ್ಗೆ ಇದುವರೆಗೆ ಯಾವುದೇ ಆಕ್ಷನ್? ಯಾವ್ದು ಆಕ್ಷನ್ ಇಲ್ಲ ಮೇಡಮ್. ಅದು ಆಕ್ಚುಲಿ ಡಿಫೆನ್ಸ್ ಪಕ್ಕದಲ್ಲೇ ಇದೆ ಅದು ಕ್ವಾರ್ಟರ್ಸ್. ಅವರೇ ತಲೆ ಕೆಡ್ಸ್ಕೊಂತ ಇಲ್ಲ. ಅದೇನಂತ ಗೊತ್ತಿಲ್ಲ ಅವ್ರಿಗೆ. ಆ ಸ್ಮೆಲ್ ಅಲ್ಲಿ ಹೆಂಗಿರ್ತಾರೋ ಗೊತ್ತಿಲ್ಲ ಅವ್ರಂತೂ. BBMP ಎಲ್ಲ ಕಮಿಷನ್ ಬೇಸಿಕ್ ಅಲ್ಲಿ ಹೋಗ್ತಾ ಇದೆ. ಜಾಗ ಕೊಡೋ ಜಾಗನ ಅದು ಹೋಗ್ಲಿ. ಮತ್ತೆ ಬೇರೆ ಕಡೆ ಎಲ್ಲ ನಾವು ನೋಡ್ಬೋದಾಯ್ತು. ಎಲ್ಲ ಇದೆ ಮೇಡಮ್. ಎಲ್ಲ ರೋಲ್ ಕಾಲ್ ಇಲ್ಲ ಅಂದ್ರೆ ಯಾವ್ದು ಇಲ್ಲ. ಇದಕ್ಕೂ ಮುಂಚೆ ಎಲ್ಲಿತ್ತು ಸರ್ ಅದು ಡ್ರಿಂಕ್ ಮಾಡೋದು? ಈ ಕಡೆ ಸರೌಂಡಿಂಗ್ ಎಲ್ಲೂ ಇದೆಯಲ್ಲ ಮೇಡಮ್. ಅದು ಇವಾಗ ಸಡನ್ ಆಗಿ ಸೃಷ್ಟಿ ಆಗಿರೋದು ಒಂದು 3 ವರ್ಷದ ಗಂಟ. 33 ವಾರ್ಡ್ ಬಂದ್ಮೇಲೆ ಬಂದಿರೋದು, ವಾಜಿದ್ ವಾರ್ಡ್ ಇಂದ ಬಂದಿರೋದು.